ಓಂ ಶಾಂತಿ. ವಾಣಿ ಡೇಟು 25/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಚಿಂತೆ ಇರಲಿ. ಯಾವುದೇ ನಿರ್ಬಲತೆ ಉಳಿಯಬಾರದು. ಮಾಯು ತಪ್ಪು ಮಾಡಿಸದಿರಲಿ. ಪ್ರಶ್ನೆ: ನೀವು ಮಕ್ಕಳ ಬಾಯಿಂದ ಸದಾ ಯಾವ ಶುಭ ಮಾತುಗಳು ಹೊರಡಬೇಕು? ಉತ್ತರ: ಬಾಯಿಂದ ಸದಾ ಇದೇ ಶುಭ ಮಾತುಗಳನ್ನು ಮಾತನಾಡಿ ನಾವು ನರನಿಂದ ನಾರಾಯಣರು ಆಗುತ್ತೇವೆ. ಕಡಿಮೆ ಪದವಿ ಪಡೆಯುವುದಿಲ್ಲ. ನಾವೇ ವಿಶ್ವದ ಮಾಲೀಕರಾಗಿದ್ದೆವು, ಈಗ ಪುನಃ ಆಗುತ್ತೇವೆ. ಆದರೆ ಈ ಗುರಿಯು ಉನ್ನತವಾಗಿದೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ. ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಂಡು ಗುರಿ ಧ್ಯೇಯವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು. ಇದರಲ್ಲಿ ಹೃದಯಘಾತವಾಗಬಾರದು. ಧಾರಣೆಗಾಗಿ ಮುಖ್ಯ ಸಾರ: ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಆತ್ಮವನ್ನು ಪಾವನ ಮಾಡಿಕೊಳ್ಳುವುದಕ್ಕಾಗಿ ಸಮಯ ತೆಗೆದು ನೆನಪಿನ ಪರಿಶ್ರಮ ಪಡಬೇಕಾಗಿದೆ. ಎಂದೂ ಯಾವುದೇ ಆಸುರಿ ಕರ್ಮ ಮಾಡಬಾರದು. ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ. ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ. ನಾನೇ ಎಲ್ಲ ಅರಿತವನೆಂದು ತಿಳಿಯಬಾರದು. ನೆನಪಿನ ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಹೆಸರು ಮತ್ತು ಮಾನ ತ್ಯಾಗದ ಮುಖಾಂತರ ಸರ್ವರಿಂದ ಪ್ರೀತಿಯನ್ನು ಗಳಿಸುವಂತಹ ವಿಶ್ವದ ಭಾಗ್ಯವಿಧಾತ ಭವ. ಹೇಗೆ ತಂದೆಯನ್ನು ನಾಮರೂಪದಿಂದ ನ್ಯಾರ ಎಂದು ಹೇಳುವಿರಿ, ಆದರೆ ಎಲ್ಲರಿಗಿಂತಲೂ ಅಧಿಕ ಹೆಸರಿನ ಗಾಯನ ತಂದೆಯದಿದೆ. ಅದೇ ರೀತಿ ನೀವು ಸಹ ಅಲ್ಪಕಾಲದ ನಾಮ ಮತ್ತು ಮಾನದಿಂದ ನ್ಯಾರ ಆಗಿ ಆಗ ಸದಾಕಾಲಕ್ಕಾಗಿ ಸರ್ವರಿಗೆ ಪ್ರಿಯ ಸ್ವತಃವಾಗಿ ಆಗಿಬಿಡುವಿರಿ. ಯಾರು ನಾಮಮಾನದ ಭಿಕಾರಿತನದ ತ್ಯಾಗ ಮಾಡುತ್ತಾರೆ ಅವರು ವಿಶ್ವದ ಭಾಗ್ಯ ವಿಧಾತ ಆಗಿಬಿಡುತ್ತಾರೆ. ಕರ್ಮದ ಫಲವಂತೂ ಸ್ವತಃ ನಿಮ್ಮ ಮುಂದೆ ಸಂಪನ್ನ ಸ್ವರೂಪದಲ್ಲಿ ಬರುತ್ತದೆ. ಆದ್ದರಿಂದ ಅಲ್ಪಕಾಲದ ಇಚ್ಛಾ ಮಾತ್ರ ಅವಿದ್ಯೆ ಆಗಿ ಕಚ್ಚಾ ಫಲ ತಿನ್ನಬೇಡಿ. ಆದರೆ ತ್ಯಾಗ ಮಾಡಿದ್ದೇ ಆದರೆ ಭಾಗ್ಯ ನಿಮ್ಮ ಹಿಂದೆ ಬರುತ್ತದೆ. ಸ್ಲೋಗನ್: ಪರಮಾತ್ಮ ತಂದೆಯ ಮಕ್ಕಳಾಗಿರುವಿರಿ ಅಂದಾಗ ಬುದ್ಧಿರೂಪಿ ಕಾಲು ಸದಾ ಸಿಂಹಾಸನಾಧಿಕಾರಿಯಾಗಿರುತ್ತದೆ. ಅವ್ಯಕ್ತ ಸೂಚನೆ: ಅಶರೀರ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಯಾವುದೇ ಸೇವೆಯ ಪ್ಲ್ಯಾನ್ ಮಾಡುತ್ತೀರಿ, ಭಲೆ ಮಾಡಿ, ಭಲೆ ಯೋಚಿಸಿ. ಆದರೆ ಏನಾಗುವುದು? ಆಶ್ಚರ್ಯವಂತರಾಗಿ ಅಲ್ಲ, ವಿದೇಹಿ ಸಾಕ್ಷಿಯಾಗಿ ಯೋಚಿಸಿದ್ದೀರಿ, ಪ್ಲಾನ್ ತಯಾರು ಮಾಡಿದ್ದೀರಿ ಹಾಗೂ ಸೆಕೆಂಡಲ್ಲಿ ಪ್ಲೇನ್ ಸ್ಥಿತಿಯಾಗುತ್ತಾ ಹೋಗಬೇಕು. ಈಗ ಈ ಸ್ಥಿತಿಯ ಅವಶ್ಯಕತೆ ಇದೆ. ಈ ವಿದೇಹಿ ಸ್ಥಿತಿ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡಿ ಬಿಡುವುದು. ಹೇಗೆಂದರೆ ಮೋಡಗಳು ಬರುತ್ತದೆ, ಹೊರಟು ಹೋಗುತ್ತದೆ. ವಿದೇಹಿ ಅಚಲ ಅಡೋಲ ಆಗಿ ಆಟವನ್ನು ನೋಡುತ್ತಿರುತ್ತಾರೆ.